ನಾನು ಇದು ತನಕ ಲೈಫಲ್ಲಿ ಸುಮಾರು ಗಾಡಿಗಳನ್ನ ಓಡಿಸ್ಬಿಟ್ಟಿದ್ದೀನಿ, ಯಾವ್ದು ಅಷ್ಟು ಇಂಟಿಮಿಡೇಟಿಂಗ್ ಅಂತ ಅನ್ಸಿರ್ಲಿಲ್ಲ. ಆದ್ರೆ ಈ ಗಾಡಿನ ಓಡಿಸಿದ್ಮೇಲೆ ಕೈ ಸ್ಟೇಬಲ್ ಆಗಿಡಕ್ಕೆ ಆಗ್ತಿಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನಾವೆಲ್ಲ ಗೋವಾಲಿದ್ವಿ, ಚಿಲ್ ಮಾಡ್ತಾ ಇದ್ವಿ. ಟೀಕೆ ಮಧ್ಯಾಹ್ನ ಫೋನ್ ಹಾಕ್ದ. ನಮ್ಮ ಹತ್ರ ಇವತ್ತಿರೋದು KTM ಡ್ಯೂಕ್ 890 ಆರ್. ಅಂದ್ರೆ ಹೆಂಗ್ ಹೇಳೋದು, ನಾರ್ಮಲ್ 890 ಸನ್ನಿ ಡಿಯೋಲ್ ಇದ್ದಂಗೆ, 890 ಆರು ಸನ್ನಿ ಲಿಯೋನ್ ಇದ್ದಂಗೆ. ಅರ್ಥ ಆಯ್ತು ಅನ್ಸುತ್ತೆ. Z900 ಅಲ್ಲಿ ಬಾಡಿಗಿಂತ ಇಂಜಿನ್ ದೊಡ್ಡದಾಗಿದೆ ಗುರು. KTM ಅವರು 390cc ಗಾಡಿಗಳನ್ನ ತಗೊಂಡೋಗಿ 350cc ಗಾಡಿಗಳು ಮಾಡೋ ಟೈಮಲ್ಲಿ ಇವರು 890cc ಗಾಡಿನ ತಗೊಂಡಿದ್ದಾರೆ. ತಗೋಬೇಕಾದ್ರೆ ಐ ಹ್ಯಾಡ್ 3 ಆಪ್ಷನ್. ಒನ್ 890, Z900 ಮತ್ತೆ ಟ್ರಯಂಫ್ ಸ್ಪೀಡ್ ಟ್ರಿಪಲ್. ದಿನ ನಾವ್ ಇದೇ ರೋಡಲ್ಲಿ ಓಡಾಡಬೇಕು. ಇಲ್ಲೊಂದು ಆಫ್ ರೋಡ್ ಟ್ರ್ಯಾಕ್ ಮಾಡ್ಬೋದು ನೋಡಿ, ಹಳ್ಳ ದಿಣ್ಣೆ ಬೆಟ್ಟ ಗುಡ್ಡ ಸಮುದ್ರ. ಮಳೆ ಬಂದ್ಬಿಟ್ರು ಅಂತ ಹುಡುಗರು ಇಲ್ಲಿ ಬಂದು ಮೀನ್ ಹಿಡಿತಾ ಇರ್ತಾರೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. 390 ಆಗಿರ್ಬೋದು, 890 ಆಗಿರ್ಬೋದು, 790 ಆಗಿರ್ಬೋದು, ಇದೆಲ್ಲ ಎಕ್ಸಾಕ್ಟ್ ಆಗಿ ಅಷ್ಟೇ ಸಿಸಿ ಇರೋದಿಲ್ಲ. ಆದ್ರೆ KTM ಅವ್ರು ಏನಕ್ಕೆ ಇದಕ್ಕೆ 90 ಅಂತ ಹೆಸರಿಡ್ತಾರೆ ಅಂದ್ರೆ ಅವ್ರಿಗೂ ಗೊತ್ತು 90 ಅಲ್ಲೇ ಕಿಕ್ ಜಾಸ್ತಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಕ್ಕೆ ಸ್ಕ್ಯಾಲ್ಪಲ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಅಂತ ನೀವು ಓಡಿಸಿದ್ರೇನೆ ಗೊತ್ತಾಗೋದು, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಇಟ್ ಇಸ್ ಜಸ್ಟ್ ಒನ್ ಬೈಕ್ ವಿಚ್ ಯು ಶುಡ್ ಟೇಕ್ ಇಟ್ ಅರೌಂಡ್ ಅ ಕಾರ್ನರ್. ಇದರಲ್ಲಿರೋದು 889cc ಪ್ಯಾರಲಲ್ ಟ್ವಿನ್ ಇಂಜಿನ್, 123 bhp ಇದೆ, 99 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ನೋಡಿದಾಗ ಬರೀ 900cc ಇಂಜಿನ್ ಅಲ್ವಾ, 120 bhp ಅಂದ್ರೆ ಏನ್ ತಾನೇ ಪವರ್ ಇರುತ್ತೆ, 200 bhp ಗಾಡಿಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದೀನಲ್ಲ ಅಂತ ಅನ್ಕೊಂಡಿದ್ದೆ. ನಾನು ದುಡುಕಬಾರ್ದಾಗಿತ್ತು. KTM ಅವರು ಗಾಡಿಗಳನ್ನ ಆರೆಂಜ್ ಕಲರ್ ಏನಕ್ಕೆ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತು. ಈ ಗಾಡಿನ ಓಡಿಸ್ಬೇಕಾದ್ರೆ ನೀವು ಹನುಮಾನ್ ಚಾಲೀಸ ಹೇಳ್ಕೊಂಡೇ ಹೋಗ್ಬೇಕು ಗುರು. ನೀವು ಬಚಾವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಮಾತ್ರ ಯೋಚಿಸಬೇಕು ಹೊರತು ದಿಸ್ ಇಸ್ ಆಲ್ವೇಸ್ ಟ್ರೈ ಟು ಕಿಲ್ ಯು. ನಮ್ಮ ದೇಶದಲ್ಲಿ KTM ಗಾಡಿಗಳಿಗೆ ಒಂದು ಕೆಟ್ಟ ರೆಪ್ಯುಟೇಷನ್ ಇದೆ, ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ ಈ ಗಾಡಿಗಳಲ್ಲಿ ಅಂತ. ಈ ತರ ಪರ್ಫಾರ್ಮೆನ್ಸ್ ಇರೋ ಗಾಡಿನ ನೀವು ನಮ್ಮ ರೋಡ್ಗಳಲ್ಲಿ ಬಿಟ್ರೆ ನಮ್ಮ ಹುಡುಗರುಗಳ ಕೈಲಿ ಏನಾದ್ರೂ ಸಿಕ್ಕರೆ ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 180 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಕಾಂಟಿ ರೋಡ್ ಟೈರ್ ಗಳನ್ನ ಹಾಕಿರೋದು. ಇದು ತೀರಾ ಸಾಫ್ಟ್ ಕಾಂಪೌಂಡ್ ಅಲ್ಲ, ಮೀಡಿಯಂ ಕಾಂಪೌಂಡ್ ಇದೆ. ಇಷ್ಟು ದಿವಸ ನಾನು ಓಡಿಸಿರೋ ಗಾಡಿಗಳಲ್ಲಿ MV ಅಗುಸ್ಟಾ ತುಂಬಾನೇ ಪ್ರಿಸೈಸ್ ಆಗಿ ಫೀಲ್ ಆಗ್ತಾ ಇತ್ತು, ಆದ್ರೆ ಇದು ಅದಕ್ಕಿಂತ 10ರಷ್ಟು ಜಾಸ್ತಿ ಶಾರ್ಪ್ ಆಗಿದೆ. ಇದರಲ್ಲಿ ಇನ್ನೊಂದು ಕ್ರೇಜಿ ವಿಚಾರ ಏನು ಅಂದ್ರೆ ಫ್ರಂಟ್ ಅಲ್ಲಿ WP ಏಪೆಕ್ಸ್ ಸಸ್ಪೆನ್ಷನ್ ಇದೆ, ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಹಿಂದ್ಗಡೆ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ, ಇದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಯಾವ್ದೇ ತರ ನಾವು ಸೂಪರ್ ಬೈಕ್ ಅಂತ ಕರೆಯಕ್ ಆಗೋದಿಲ್ಲ, ಇದೊಂದು ಪರ್ಫಾರ್ಮೆನ್ಸ್ ಬೈಕ್. ಆದ್ರೆ ಇದು ಸೂಪರ್ ಬೈಕ್ ಗಳನ್ನ ಹೊಡೆದು ಮಲಗಿಸ್ಬಿಡುತ್ತೆ. ಬ್ರೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನಾನ್ ಲೈಫ್ ಅಲ್ಲಿ ಓಡಿಸಿರುವಂತ ಮೋಸ್ಟ್ ಪ್ರಿಸೈಸ್ ಬ್ರೇಕಿಂಗ್ ಇದೆ ಗಾಡಿನಲ್ಲಿ ಇರೋದು. ಫ್ರಂಟ್ ಬ್ಯಾಕ್ ಎರಡ್ ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಮುಂದೆ ಡ್ಯೂಯಲ್ ಡಿಸ್ಕ್ ಇದೆ, ಬ್ರೆಂಬೋ ಕ್ಯಾಲಿಪರ್ಸ್ ಇದೆ. ಫಸ್ಟ್ ಸರ್ವಿಸ್ ಆದ್ಮೇಲೆ ಇದನ್ನ ಸ್ಪೋರ್ಟ್ಸ್ ಮೋಡಲ್ ಹಾಕೊಂಡು ಟ್ರೈ ಮಾಡ್ಬೇಕು. ನಾರ್ಮಲ್ ರೋಡ್ಸ್ ಗಳನ್ನ ರೇಸ್ ಟ್ರ್ಯಾಕ್ ಮಾಡ್ಬಿಡುತ್ತೆ ಗುರು ಈ ಗಾಡಿ. Even though I like Z900, beautiful bike, very friendly bike. It doesn't ಏನಂತೀರಾ ಸಿಟಿ ಕಮ್ಯೂಟರ್ ಆಗಲಿ ಸ್ವಲ್ಪ ಲಾಂಗರ್ ಆಗಲಿ ಇಟ್ ಫಿಟ್ಸ್ ದ ಬಿಲ್. ದಿಸ್ ವಾಸ್ ಅ ವೆರಿ ಗುಡ್ ಚಾಯ್ಸ್, ಬಟ್ ಅಗೇನ್ ಇಟ್ಸ್ ವೆರಿ ಕಾಮನ್ ನೌ ಡೇಸ್. ಎಲ್ಲಾರು ಲೈಕ್ ಇಟ್ ಹಸ್ ಬಿಕಮ್ ವೆರಿ ಕಾಮನ್. ದಟ್ಸ್ ಅ ಗುಡ್ ಥಿಂಗ್ ಆಲ್ಸೋ, ಬಿಕಾಸ್ ಯು ಗೆಟ್ ಸ್ಪೇರ್ಸ್ ಎಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ. ಈ ಗಾಡಿನಲ್ಲಿ ಟೆಕ್ ಪ್ಯಾಕ್ ನ ಆಕ್ಟಿವೇಟ್ ಮಾಡಿದ್ದಾರೆ, ಅಂದ್ರೆ ರೈಡಿಂಗ್ ಮೋಡ್ಸ್ ಬರುತ್ತೆ, ಲೀನ್ ಸೆನ್ಸಿಟಿವಿಟಿ ಇದೆ, ಕಾರ್ನರ್ ABS ಇದೆ. ಒಂದ್ ಟೈಮಲ್ಲಿ ನಾನು ಈ ರೋಡಲ್ಲಿ ಡ್ಯೂಕ್ 200 ಓಡಿಸ್ತಾ ಇದ್ದೆ, ಇವತ್ತು ಅದೇ ರೋಡಲ್ಲಿ 890 ಓಡಿಸ್ತಾ ಇದ್ದೀನಿ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. KTM ಒಂದ್ ಟೈಮಲ್ಲಿ ಲಾಸ್ ಅಲ್ಲಿ ಓಡಬೇಕಾದ್ರೆ ಅಲ್ಲಿ ಉಳ್ಕೊಂಡಿದ್ದಂತ ಗಾಡಿಗಳನ್ನ ಸೇಲ್ ಮಾಡಕ್ಕೋಸ್ಕರ ನಮ್ಮ ದೇಶಕ್ಕೆ ತಂದು ಇದನ್ನ ಲಾಂಚ್ ಮಾಡಿದ್ದು. ಅವಾಗ ಇದ್ರ ಜೊತೆ 790 ಅಡ್ವೆಂಚರ್ ಬಂತು, 1290 ಸೂಪರ್ ಅಡ್ವೆಂಚರ್ ಬಂತು, 1390 ಸೂಪರ್ ಡ್ಯೂಕ್ ಬಂತು. ಆ ತರ ಬಂದಂತ ಮೆಜಾರಿಟಿ ಗಾಡಿಗಳಲ್ಲಿ ಕ್ಯಾಮ್ ಶಾಫ್ಟ್ ಇಶ್ಯೂ ಇತ್ತು. ಅದಾದ್ಮೇಲೆ KTM ಅವರು ಎಕ್ಸ್ಟೆಂಡೆಡ್ ವ್ಯಾರಂಟಿಗಳನ್ನ ಕೂಡ ಕೊಡಕ್ ಶುರು ಮಾಡಿದ್ರು. ನಮಗೆಲ್ಲ ಗೊತ್ತಾಗೋಯ್ತು. ಸೀಟ್ ಪರವಾಗಿಲ್ಲ ಗುರು, ಅಷ್ಟೇನ್ ಸಾಫ್ಟ್ ಆಗಿಲ್ಲ, ಬಟ್ ಸ್ಪೋರ್ಟಿ ಆಗಿದೆ. ಹಿಂದ್ಗಡೆನೂ ಇದ್ರ ಸೀಟ್ ಬರುತ್ತೆ, ಆದ್ರೆ ಇವಾಗ ತೆಗೆದ್ಬಿಟ್ಟು ಇವರು ಸೀಟ್ ಕೌಲ್ ಹಾಕಿದ್ದಾರೆ. ಇನ್ನ ನಿಮ್ಗೆ ಇವಾಗ 890 ಬೇಕು ಅಂದ್ರೆ ಅಷ್ಟು ಸಿಗೋದಿಲ್ಲ, ಆಲ್ರೆಡಿ ಸ್ಟಾಕ್ ಔಟ್ ಆಗ್ಬಿಟ್ಟಿದೆ. ಇದು ಮತ್ತೆ ಪ್ರೊಡಕ್ಷನ್ ಆಗೋದಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ 890 ಸ್ಟಾಪ್ ಆಗ್ಬಿಟ್ಟಿದೆ. ಅದಾದ್ಮೇಲೆ 990 ಬಂದಿದೆ. BHP and torque figures are almost same, but the torque curves is very different. Although it's more linear. If this goes out of the box like crazy, then it will slowly tamper out. ನಮ್ಮ ದೇಶಕ್ಕೆ ಒಂದು ಟೈಮಲ್ಲಿ 790 ಡ್ಯೂಕ್ ಬಂದಿತ್ತು, ಅದು ಆಲ್ಮೋಸ್ಟ್ 2019-2020 ಅಲ್ಲೇನೋ ಡಿಸ್ಕಂಟಿನ್ಯೂ ಆಯ್ತು ಅನ್ಸುತ್ತೆ. ಆ ಟೈಮಲ್ಲಿ KTM ಅವರು ಕ್ಲಿಯರೆನ್ಸ್ ಸೇಲ್ ಅಂತ ಮಾಡಿದ್ರು. Actually 790 ಇದ್ದಾಗಲೇ we had spoken 2019 ಅಲ್ಲಿ me and TK 790 ಚೆನ್ನಾಗಿದೆ, ಬಟ್ ಆ ಟೈಮಲ್ಲಿ ಕಾಸು ಇರಲಿಲ್ಲ. ಸೊ
ಲಾಸ್ಟ್ ಒಂದು ಪೀಸ್ ಇತ್ತು, ಅದು ಹೋಯ್ತು. ದೆನ್ ವಿ ವರ್ ಲೈಕ್ ಓಕೆ ಲೆಟ್ ಅಸ್ ಸಿ ಸಮಥಿಂಗ್ ಎಲ್ಸ್ ಅಂತ. ಇವಾಗ ಮತ್ತೆ 890 ಬಂದು ಯಾವಾಗ ಮತ್ತೆ ಇದು ಸ್ಟಾಕ್ ಔಟ್ ಆಗ್ತಿದೆ ಅಂತ ಗೊತ್ತಾಯ್ತು, ಜಾಸ್ತಿ ಯೋಚನೆ ಮಾಡ್ಲಿಲ್ಲ ಗುರು, ಗಾಡಿ ಎತ್ಕೊಂಡ್ಬಿಟ್ರು. ಈ ಟೈಮು ಫೋನ್ ಮಾಡ್ದ, ಈ ತರ ಇದೆ ನೋಡಿ ತಗೊಳ್ತೀರಾ, 890 ಬಂದಿದೆ, ಅದು ಆರ್ ಎಡಿಷನ್ ಅಂತ. ವಿತಿನ್ ಹಾಫ್ ಅನ್ ಅವರ್ ಐ ಟೋಲ್ಡ್ ಹಿಮ್ ನೋ ವಿಲ್ ಗೋ ಪಿಕ್ ಇಟ್ ಅಪ್. ಸೊ ಥ್ಯಾಂಕ್ಸ್ ಟು TK ಐ ಗಾಟ್ ದಿಸ್ ಬೈಕ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಿಟಿ ಒಳಗೆ ಇದು ಹೆವಿ ಹೀಟ್ ಆಗುತ್ತೆ, ಆದ್ರೆ ವೈಬ್ರೇಷನ್ ಫೀಲ್ ಆಗ್ತಿಲ್ಲ ಗುರು. ಇದರಲ್ಲಿ 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರೋದು. E5 E10 ಎರಡೇ ಹಾಕಬೇಕು, E20 ಹಾಕಕ್ಕಾಗೋದಿಲ್ಲ. ನಿಮಗೆ ಆಲ್ಮೋಸ್ಟ್ 20 ಕಿಲೋಮೀಟರ್ ಬರುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ 280 ಕಿಲೋಮೀಟರ್ಸ್ ಹೋಗ್ಬೋದು. 890 ಅಲ್ಲಿ ಟೋಟಲ್ 3 ಮಾಡೆಲ್ ಬರುತ್ತೆ. ಒಂದು 890 ಸ್ಟ್ಯಾಂಡರ್ಡ್, ಒಂದು GP, ಒಂದು R ಅಂತ. ನಮ್ ದೇಶಕ್ಕೆ ಸ್ಟ್ಯಾಂಡರ್ಡ್ GP ಎರಡೂ ಬರಲಿಲ್ಲ, ಬರೀ R ವೇರಿಯಂಟ್ ಮಾತ್ರ ಬಂದಿದ್ದು. R ವೇರಿಯಂಟ್ ಆನ್ ರೋಡ್ 18,500,000 19 ಲಕ್ಷ ಆಗುತ್ತೆ. ಏನಂದೆ ಇನ್ನೊಂದ್ಸಲ ಹೇಳು. 18,500,000 19 ಲಕ್ಷ ಆಗುತ್ತೆ. ಪಾಪ ನಾವು ಪುರುಷರು ನಿಮ್ ಕಣ್ಣಿಗೆ ಜೋಕರ್ಗಳ ತರನೇ ಕಾಣಿಸ್ತೀವಲ್ಲ. ಇದರಲ್ಲಿ 2-in-1 ಸೈಲೆನ್ಸರ್ ಇದೆ ನೋಡಿ, ಮುಂದೆಯಿಂದ 2 ಹೋಗಿ ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಇದೆ. ನಾನು ಮುಖೇಶ್ 1 ವರ್ಷ ಗುಟ್ಕಾ ಜಗ್ದಿದ್ದೆ. This is just a muffler by the way. This itself is hollow, ಒಳಗಡೆ ಏನು ಇಲ್ಲ. ಸೊ ಇದನ್ನ ಚೇಂಜ್ ಮಾಡಿಸಿದ್ರೆ ಬರೀ ಸೌಂಡ್ ಚೇಂಜ್ ಆಯ್ತೆ ಹೊರತು ಡೆಸಿಬಲ್ ವೋಂಟ್ ಬಿ ದಟ್ ಫಾರ್ ಆಫ್ ಫ್ರಮ್ ವಾಟ್ ಇಟ್ ಈಸ್ ಕರೆಂಟ್ಲಿ. ಯೂಶಲಿ ಗಾಡಿಗಳಲ್ಲಿ ಥ್ರಾಟಲ್ ಕೊಡ್ಬೇಕಾದ್ರೆ ಜಾಸ್ತಿ ಮಜಾ ಬರುತ್ತೆ, ಈ ಗಾಡಿನಲ್ಲಿ ನಿಲ್ಲಿಸಬೇಕಾದ್ರೂ ಅಷ್ಟೇ ಮಜಾ ಬರುತ್ತೆ ಗುರು. ಹೆಂಗ್ ನಿಲ್ಲುತ್ತೆ ನೋಡಿ ಈ ಗಾಡಿ. ಇದ್ರಲ್ಲಿರುವಂತ ಬೆಸ್ಟ್ ಫೀಚರ್ ಏನು ಅಂದ್ರೆ MCS ಕ್ಯಾಲಿಪರ್ಸ್. MCS ಅಂದ್ರೆ ಮಲ್ಟಿ ಕ್ಲಿಕ್ ಸಿಸ್ಟಮ್ ಅಂತ. ಬ್ರೆಂಬೋ ಸ್ಟೈಲಾಮಾ ಬ್ರೇಕ್ಸ್ ಇದು. ಸೊ ದಿಸ್ ಇಸ್ ಸೆನ್ಸಿಟಿವಿಟಿ ಅಡ್ಜಸ್ಟ್ಮೆಂಟ್. ಇದು ನೀವು ಎಷ್ಟು ಲೈಕ್ ಇಫ್ ಯು ವಾಂಟ್ ಟು ಪ್ರೆಸ್ ಇಟ್ ಹಾರ್ಡ್ ಆರ್ ಸಾಫ್ಟ್ ಆ ತರ ಸೆಟ್ ಮಾಡಕ್ಕೆ ರೀಚ್ ಅಡ್ಜಸ್ಟರ್ ಅದೇ, ಇದು ನಾರ್ಮಲ್ ಇದೆಲ್ಲದಕ್ಕೂ ಇರುತ್ತೆ. ಒಂದು 800cc ಗಾಡಿಗೆ 19 ಲಕ್ಷ ಅನ್ನೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಯ್ತು. ಅದು ಒಂದು ರೀಸನ್ ನಮ್ ಜನ ಈ ಗಾಡಿನ ತಗೊಳ್ದೇ ಇರೋದು. 15ರಿಂದ 16 ಲಕ್ಷ ಹಾಕಿದ್ರೆ ನಿಮ್ಗೆ ಸ್ಟ್ರೀಟ್ ಟ್ರಿಪಲ್ ಬರುತ್ತೆ. 13ರಿಂದ 14 ಲಕ್ಷಕ್ಕೆ Z900 ಸಿಗುತ್ತೆ. ಈ ಗಾಡಿ ಜಾಸ್ತಿ ಸೇಲ್ ಆಗದೆ ಇರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ ಇದ್ರಲ್ಲಿರುವಂತ ಲುಕ್ಸ್ ಸಕ್ಕತ್ತಾಗಿದೆಯಲ್ಲ ಗುರು. 890ನ 790ನ ತಗೊಂಡು ನೀವು ರೋಡಲ್ಲಿ ಹೋದ್ರೆ ಜನ ಪಕ್ಕ 390 ಅನ್ಕೋತಾರೆ. 2019 ಮಾಡೆಲ್ ಅಲ್ಲಿ 390 ಹೆಂಗಿತ್ತು ನೋಡಕ್ಕೆ ಆಲ್ಮೋಸ್ಟ್ ಹಂಗೆ ಇದೆ ಗುರು. ಫ್ರಂಟ್ ಅಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, LED ಹೆಡ್ಲೈಟ್ ಇದೆ, LED ಇಂಡಿಕೇಟರ್ ಇದೆ. ಇದರಲ್ಲಿರುವಂತ ರೇರ್ ಲೈಟ್ ನ ನೋಡಿ ಎಷ್ಟು ಕೆಡದಾಗಿ ಕೊಟ್ಟಿದ್ದಾರೆ ಅಂತ. ಟೈಲ್ ಟೈಡಿ ಆರ್ಡರ್ ಮಾಡಿದೀನಿ, ಅದು ಇನ್ನೂ ಬಂದಿಲ್ಲ. ಮಿರರ್ಸ್, ಬಾರ್ ಅಂಡ್ ಮಿರರ್ಸ್, ಫ್ರೇಮ್ ಸ್ಲೈಡರ್ಸ್ ಅಂಡ್ ಆಕ್ಸಲ್ ಸ್ಲೈಡರ್ಸ್. ದೆನ್ ಐ ವಿಲ್ ಗೋ ಫಾರ್ ಅ ಲಿಥಿಯಂ ಬ್ಯಾಟರಿ ವಿಚ್ ವಿಲ್ ರೆಡ್ಯೂಸ್ ಅರೌಂಡ್ 3 kilos. ಇದ್ರ ಹ್ಯಾಂಡ್ಲಿಂಗ್ ಇಷ್ಟು ಚೆನ್ನಾಗಿ ಫೀಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನ್ ಗೊತ್ತಾ, ಇದ್ರಲ್ಲಿರೋ ವೆಯ್ಟ್ ಬರೀ 166 kg ಇದೆ ಗುರು. ಸಸ್ಪೆನ್ಷನ್ ಮೀಡಿಯಂ ಸೆಟ್ ಆಗಿದೆ. ತುಂಬಾ ಹಾರ್ಡ್ ಮಾಡಿದ್ರೆ ತುಂಬಾ ಪ್ರಿಸೈಸ್ ಆಗೇನೋ ಇರುತ್ತೆ, ಆದ್ರೆ ಬೆನ್ನೋ ಬಂದ್ಬಿಡುತ್ತೆ. ತುಂಬಾ ಸಾಫ್ಟ್ ಮಾಡಿದ್ರೆ ಗಾಡಿ ಬೌನ್ಸಿ ಆಗಿ ಫೀಲ್ ಆಗುತ್ತೆ. Front suspension has rebound and compression damping, which even now I don't understand properly, but I have set it to a standard setup. There is 2 high speed compression damping and low speed compression damping. So ಇದನ್ನೆಲ್ಲ ಅಡ್ಜಸ್ಟ್ ಮಾಡಕ್ಕೆ 1 hour ಆಯ್ತು. ಬಾಬಾ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. 900cc ನೇಕೆಡ್ ಬೈಕ್ಸ್ ಅಂತ ನೋಡಿದ್ರೆ Z900 ನ ಯಾರು ಕೂಡ ಬೀಟ್ ಮಾಡಕ್ ಆಗಲ್ಲ. 890 ಓಡಿಸ್ಬಿಟ್ಟು ನೀವು Z900 ಏನಾದ್ರು ಓಡಿಸಿದ್ರೆ ಬ್ಯಾಕ್ ಟು ಬ್ಯಾಕ್ ಈ ಗಾಡಿ ಒಳ್ಳೆ ಪಲ್ಸರ್ ತರ ಫೀಲ್ ಆಗುತ್ತೆ ಗುರು. ಮುಂದಕ್ಕೆ ಹೋಗ್ತಾ ಇಲ್ಲ ಇದು. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದು 4 ಸಿಲಿಂಡರ್, ಡ್ಯೂಕ್ 2 ಸಿಲಿಂಡರ್. ಇದ್ರದ್ದು ಪವರ್ ಬ್ಯಾಂಡ್ ಸ್ಟಾರ್ಟ್ ಆಗೋದೇನೆ 5-6 ಸಾವಿರ RPM ಅಲ್ಲಿ. ಬೇಸಿಕಲಿ ಹೆಂಗೆ ಅಂದ್ರೆ ನಿಮ್ಮ ಹತ್ರ ಖರ್ಚು ಮಾಡಕ್ಕೆ ದುಡ್ಡಿದೆ ಅಂದ್ರೆ Z900 ತಗೊಳ್ಳಿ. ನಿಮ್ಮ ಹತ್ರ ಖರ್ಚು ಮಾಡಕ್ಕೆ ದುಡ್ಡಿದೆ ಜೊತೆಗೆ ಟೈಮು ಇದೆ ಅಂದ್ರೆ 890 ತಗೊಳ್ಳಿ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊರಟೋಗ್ತೀನಿ ಕಣಲೇ ಒಡೆ. ಈ Z900 ಗಾಡಿ ತಗೊಳ್ಳೋದು ಅರೇಂಜ್ ಮ್ಯಾರೇಜ್ ಆದಂಗೆ, ಜವಾಬ್ದಾರಿ ಕಮ್ಮಿ. ಹಂಗೂ ಏನಾದ್ರೂ ಎಡವಟ್ ಆಯ್ತು ಅಂದ್ರೆ ಫ್ಯಾಮಿಲಿ ಮೇಲೆ ಎತ್ತಾಕ್ಬಿಡ್ಬೋದು. ಆದ್ರೆ 890 ತಗೊಳ್ಳೋದು ಲವ್ ಮ್ಯಾರೇಜ್ ಆದಂಗೆ. ರೆಸ್ಪಾನ್ಸಿಬಿಲಿಟಿ ಅಷ್ಟು ನಾವೇ ತಗೋಬೇಕು, ಯಾರ ಮೇಲೂ ಎತ್ತಾಕಕ್ಕಾಗಲ್ಲ. Stock when it comes out of the showroom, your suspension is haywire, like ಒಂದು ಕರೆಕ್ಟ್ ಆಗಿರಲ್ಲ. ನೀವು ಮ್ಯಾನುವಲ್ ನೋಡಿ and you put in the numbers and you set it across perfectly. Once you do that, the bike is something else. ನಮ್ ದೇಶದಲ್ಲಿ ಫಸ್ಟ್ ಯಾರಾದ್ರೂ ಬಿಗ್ ಬೈಕ್ ತಗೋಬೇಕು ಅಂದ್ರೆ, ಒಂದು ಇನ್ಲೈನ್ 4 ಇಂಜಿನ್ ತಗೋಬೇಕು ಅಂದ್ರೆ ಅವ್ರ ತಲೆಗೆ ಬರೋದೇ Z900. ಸೌಂಡ್ಗೆ ತಗೋಬೇಕು ಈ ಗಾಡಿನ. 790ಗೂ 890ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಪವರ್ ಲೆಕ್ಕದಲ್ಲೇ ನೋಡೋದಾದ್ರೆ 15-20 bhp ಜಾಸ್ತಿ ಇದೆ. R ಮಾಡೆಲ್ ಅಲ್ಲಿ ಸ್ಟೇಟ್ ಆಫ್ ಟ್ಯೂನ್ ತುಂಬಾನೇ ಅಗ್ರೆಸಿವ್ ಆಗಿದೆ. ಇನ್ನ ಇದ್ರಲ್ಲಿರುವಂತ ಸ್ಪೀಡೋಮೀಟರ್ ನೋಡಿ, TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್, ABS ಮೋಡ್, ಶಿಫ್ಟ್ ಲೈಟ್ ಎಲ್ಲ ಕಸ್ಟಮ್ ಮಾಡ್ಕೋಬಹುದು. ಗೇರ್ ಶಿಫ್ಟ್ಸ್ ಹೆವಿ ಸ್ಮೂತ್ ಆಗಿದೆ. ಕ್ಲಚ್ ಸ್ವಲ್ಪ ನಿಮ್ಗೆ ಟೈಟ್ ಅಂತ ಅನ್ಸುತ್ತೆ, ಕ್ಲಚ್ ಒಂದೇ ಅಲ್ಲ ಗುರು, ಇಡೀ ಗಾಡಿನೇ ನಿಮ್ಗೆ ಟೈಟ್ ಅಂತ ಅನ್ಸುತ್ತೆ. ಇದ್ರಲ್ಲಿರುವಂತ ವ್ಯಾಲ್ವ್ಸ್ ಎಷ್ಟು ಸ್ಟಿಫ್ ಆಗಿದೆ ಅನ್ನೋದು ನಿಮ್ಗೆ ಆಕ್ಚುಲಿ ಗಾಡಿ ಓಡಬೇಕಾದ್ರೆ ಫೀಲ್ ಆಗುತ್ತೆ. ಆದ್ರೆ ಒಂದು ಬೇಜಾರ್ ವಿಷಯ ಏನು ಅಂದ್ರೆ ಈ ಗಾಡಿ ಮತ್ತೆ ನಮ್ ದೇಶಕ್ಕೆ ಬರೋದು ಡೌಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರ್ಯಾರು 890ಗಳನ್ನ ಇಟ್ಟಿದ್ದೀರಾ ಸಮಾಧಾನ ಮಾಡ್ಕೊ ಮಗ, ಸಮಾಧಾನ.
KTM ಸರ್ವಿಸ್ ಸೆಂಟರ್ ಅಲ್ಲಿ ದೊಡ್ಡ ಗಾಡಿಗಳಿಗೆ ಸರ್ವಿಸ್ ಮಾಡಕ್ ಬರೋದಿಲ್ಲ, ಪಾರ್ಟ್ಸ್ ಗಳು ಸಿಗೋದಿಲ್ಲ, ಎಕ್ಸಾಸ್ಟ್ ನೋಡಕ್ಕೆ ಅಗ್ಲಿ ಆಗಿದೆ, E20 ಕಂಪ್ಯಾಟಬಲ್ ಇಲ್ಲ. ಆದ್ರೆ ಒಂದ್ ಇದೆ ಗುರು, ನನಗೆ ಹೊಡೆದಿರೋ ಎಣ್ಣೆ ನಿಶ ಎಲ್ಲ ಹಂಗೆ ಇಳ್ದೋಗ್ಬಿಡ್ತು. This bike will let you make mistakes and you live to tell the story. This will always try to kill you. ಸಾಯ್ಸಕ್ಕೆ ನೋಡ್ತಿರ್ತದೆ. ಎಂತ ಕಿಲಾಡಿ ಬಂದ್ರು ಒಂದ್ ಲಾಡಿ ಲೂಸ್ ಮಾಡೋ ಅಂತ ಗಾಡಿ ಇದು. ನನ್ನ ಪಿಪಿಯನ್ನು ನಾನೇ ಊದುವೆನು, ಸೌಂಡು ನನ್ನದು, ಬ್ಯಾಂಡು ನನ್ನದು. ನಮ್ಮ ಲ್ಯಾಪ್ಟಾಪು ಇವಾಗ ಸರಿಯಾಗಿದೆ ತಕ್ಕ ಮಟ್ಟಿಗೆ. ನಾನಿವತ್ತು ಎಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವರ್ಗದಲ್ಲಿ ಗುರು. ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾರ್ಗಳು ಇಲ್ಲಿ ಇವಾಗ ಇದ್ರದ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಇದು ಇವಾಗ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಕಲರ್. ನೆಕ್ಸ್ಟ್ ಟೈಮ್ ನೋಡಿದಾಗ ಅದು ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಅಂತ ವೇಟ್ ಮಾಡ್ತಾ ಇರಿ. 007 ಬೇಕೇ ಬೇಕು ಅಂತ ತರಿಸಿದ್ದು. ಯಾವ್ದು 007 ಯಾವ್ದಕ್ಕೆ ಇದಕ್ ಬೇಕು ಅಂತನಾ? ಇವನು ಹೇಳಿದಕ್ಕೆ ತರಿಸಿದ್ದು. K09 ಕೀರ್ತಿ ಏಕಂಬರಂ 0007. ಇದು ಬೇಡ ಕಣ, ಇದು ಕಟ್ ಮಾಡೋದು. ಸಾಕ್ಬಿಡಷ್ಟೇ.